ಈಗ ಅದು ಮಿಲನ ಆಗೋಗಿದೆ ನಮ್ಮ ರಾಷ್ಟ್ರೀಯ ಪಕ್ಷದ ಜೊತೆಗೆ. ಅವರು ಕೂಡ ಹಿಂದಿ ಕಲಿತಾ ಇದ್ದಾರೆ, ಇವಾಗ ಹಿಂದಿ ಮಾಸ್ಟರ್ನೆಲ್ಲ ತಂದವ್ರಂತ ಮನೆಗೆ. ಈಗ ನಮಗೆ ನಾವು ಒಂದು ಧನ್ಯವಾದ ಹೇಳ್ಬೇಕು ಇನ್ನೊಂದು ಪಕ್ಷಕ್ಕೆ, KRS ಪಕ್ಷ. ಇದನ್ನ ಬೈಲಿಗೆ ತಂದಿದ್ದೆ KRS ಪಕ್ಷದವರು, ಪಾಪ ಅವರು ಸೈನಿಕರು ಅಂತ ಹೇಳ್ತಾರೆ. KRS ಪಕ್ಷದವರು ಈಗ ಅವರಿಗೆ ಒಂಥರ ಈಗ ನಮ್ಮಲ್ಲೂ ನಾವು ರೂಢಿ ಮಾಡ್ಕೋಬೇಕು. ಧೈರ್ಯವಾಗಿ ಎಲ್ಲ ಕಡೆನೂ ಅವರು ಶೂಟ್ ಮಾಡ್ತಾರೆ, ಮೊಬೈಲಲ್ಲಿ ಶೂಟ್ ಮಾಡಿದಂದ್ರೆ ಬೈಲಿಗೆ ಬಂದಿದ್ದು. ಹಾಗಾಗಿ KRS ಪಕ್ಷದವ್ರಿಗೆ ಕೂಡ ನಾವು ಇವತ್ತು ಕನ್ನಡಿಗರೆಲ್ಲರೂ ಸೇರಿ ಒಂದು ಧನ್ಯವಾದ ಹೇಳಬೇಕು. ಆಮೇಲೆ ಆ KRS ಪಕ್ಷದ ಜೊತೆಗೆ ನಾವೆಲ್ಲ ಪಕ್ಷ ಭೇದ ಬರುತ್ತು, ಸಂಘಟನೆಗಳು ಆ ಸಂಘಟನೆ ಈ ಸಂಘಟನೆ ಭೇದ ಬರುತ್ತು. ಇವತ್ತು ಕನ್ನಡಿಗರಾಗಿ ನಾವು ಒಗ್ಗಟ್ಟಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇವತ್ತು ನೋಡಿ, ಅದು ಅಲ್ಲಿ ಅವಳು ಹೇಳ್ತಾಳೆ, ಅಮ್ಮ ಮಾಡಬಾರ್ದು ಹುಡಿಯನ್ನ ಯಾಕೆ ಮಾಡ್ತೀರಾ ಅಂತೇಳಿ ಇನ್ನೊಬ್ಬನ ಯಾರೋ ಬರ್ತಾರೆ. ಅಲ್ಲಿ ನೋಡಿ, ನಮಗೀಗ ನೈಜ ಘಟನೆ ನಿಮ್ಮಲ್ಲೇ ನಿಮ್ಮ ಟಿವಿಯಲ್ಲಿ ತೋರಿಸ್ತಾ ಇದ್ದೀರಾ. ಕಸ ಹೊಡಿತಾ ಇರೋದ ಅಮ್ಮ ಯಾರೋ ಪಾಪ ಅಲ್ಲಿ ಹೌಸ್ ಕೀಪಿಂಗ್ ಅನ್ಸುತ್ತವರು ಅಥವಾ ಕಸ್ಟಮರ್ ಗೊತ್ತಿಲ್ಲ, ಅವರು ಬಂದ್ಬಿಟ್ಟು ಹೇಳ್ತಾರೆ ಈ ಅಮ್ಮ ಕನ್ನಡನೇ ಬರಲ್ಲ, ಕನ್ನಡ ಮಾತಾಡಲ್ಲ ಅಂತ. ಅಂದ್ರೆ ನಮ್ಮ ಪರಿಸ್ಥಿತಿ ಇವತ್ತು, ನಮ್ಮ ಕನ್ನಡಿಗರ ಪರಿಸ್ಥಿತಿ ಎಲ್ಲಿ ಹೌಸ್ ಕೀಪಿಂಗು. ನಮಗೆ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಹಿಂದಿ ಒಳಗಳನ್ನು ನಾವು ಕರ್ಸ್ಕೊಳ್ಳೋದಾಗಿತ್ತು ಅಂದ್ರೆ ನಮ್ಮ ಬಾತ್ರೂಮ್ ತೊಳೆಯೋದಕ್ಕೆ, ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ, ನಮ್ಮ ಮನೆ ಬಟ್ಟೆ ಒಗೆಯೋದಕ್ಕೆ ಎಲ್ಲದಕ್ಕೂ ನಾವು ಕರ್ಸ್ಕೊಂತಾ ಇದ್ದು, ಅದಕ್ಕೆಲ್ಲ ಕೆಲಸಗಳು ತಗೊಂತಾ ಇದ್ರು. ಈ ನೋಡಿ ಎಲ್ಲೋದ್ರೂ ಈ ಕೆಲವು ಬಾತ್ರೂಮ್ಗಳಲ್ಲಿ ಹೋಗ್ಬೇಕು, ನಮ್ಮ ಮೇಲ್ಗಡೆ ಇಬ್ಬರು ಸಚಿವರು ಅಥವಾ MLA ಬೋರ್ಡ್ ಹಾಕ್ತಾರೆ, ನಮ್ದು ಇದು ಅದು ಅಲ್ಲಿ ಏನಾದ್ರೂ ಫ್ರೀ ಯೂಸ್ ಮಾಡಿ ಅಂತ ಬಾತ್ರೂಮ್ ಮೇಲ್ಗಡೆಗೆ. ನಮಗೆಲ್ಲ ಬೆಂಗಳೂರಿಗೆ ಬಂದಾಗ ಏನಪ್ಪ ಬಾತ್ರೂಮ್ ಮೇಲ್ಗಡೆ ನಮ್ಮ ಸಚಿವರದು ಅಥವಾ ಫೋಟೋಗಳಿದಾವೆ, ಇಲ್ಲಿ ಕೆಳಗಡೆ ಹಿಂದೆ ಒಂದು ಬಂದು ದುಡ್ಡು ಕೇಳ್ತಾನೆ ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಭ್ರಷ್ಟಾಚಾರ ಅನ್ನೋದು. ₹1 ಕಲೆಕ್ಷನ್ MLAಗಳು ಮಾಡ್ತಾರೆ.